ಅಮೀರ್ ನಗರದಲ್ಲಿ ಈ ಹೋರಾಟವನ್ನು ಮಾಡ್ಕೊಳ್ಳೋಕ್ಕೆ ಕಾರಣ ಏನಂತಂದರೆ ಸುಮಾರು 2025ರವರೆಗೆ ಅಂದರೆ ಅಮೀರ್ಗಡ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಅಮೀರ್ಗಡ ಪಟ್ಟಣ ಪಂಚಾಯಿತಿ ಆದಾಗಿನಿಂದಲೂ ಕೂಡ ಸಾರ್ವಜನಿಕವಾಗಿ ಇರ್ತಕ್ಕಂಥ ನಾಗರಿಕ ಜಾಗಗಳಾಗ್ಬೋದು ಮತ್ತು ಉದ್ಯಾನವನಗಳಿಗಾಗಿ ಮೀಸಲಿಟ್ಟಂಥ ಜಾಗಗಳಾಗ್ಬೋದು ಆ ಎಲ್ಲ ಜಾಗಗಳು ಕೂಡ ಇಲ್ಲಿ ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ಸದ್ಯಕ್ಕೆ ಹೆಸರಿಗಿದ್ದಾವೆ, ಇನ್ನೊಂದಿಷ್ಟು ಕೇವಲ ದಾಖಲೆಯಲ್ಲಿ ಮಾತ್ರ ಇದ್ದಾವೆ, ಇನ್ನೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಪಾಲಾಗಿವೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದ್ದು. ಮತ್ತು ಅಂಥ ಜಾಗಗಳನ್ನು ಇಲ್ಲಿ ಬಂದಂಥ ಅಧಿಕಾರಿಗಳು ಸುಮ್ಮನೆ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅಥವಾ ಅದರ ಮೇಲೆ ಏನಾದರೂ ಕ್ರಮವನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದಾರಾ, ಅದನ್ನು ಕೂಡ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದಾರಾ, ಅಥವಾ ನಮ್ಮ ಕರ್ನಾಟಕ ರಕ್ಷಣೆ ಇಲ್ಲಿ ರಕ್ಷಣಾ ವೇದಿಕೆನೇ ಇಲ್ಲಿ ಬಂದು ಎಚ್ಚರಿಕೆ ವಹಿಸಿ ಅದನ್ನು ತಮಗೆ ತಿಳಿಸಬೇಕಾದಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆಯಾ, ಅಥವಾ ನಾವು ಹೇಳಿದ ನಂತರನೇ ತಾವು ಉದ್ಯಾನವನಗಳನ್ನು ಹುಡುಕಿಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಾ? ಈ ಹಿಂದೆ ಬಂದು ತಮ್ಮಲ್ಲಿ ಕೇಳಿದಾಗ ಅಂಕಿ ಸಂಖ್ಯೆಗಳನ್ನು ಕೇಳಿದಾಗ ಕೂಡ ಆ ಕ್ಷಣಕ್ಕೂ ಕೂಡ ತಾವು ಕೊಡಲಿಕ್ಕೆ ತಯಾರಿರಲಿಲ್ಲ. ನಾವು ಹೋರಾಟವನ್ನು ಮಾಡಿಯೇ ಪಡ್ಕೊಳ್ಬೇಕು ಅನ್ನೋದು ಇದು ನಮ್ಮ ದುರ್ದೈವವಾಗಿದೆ. ಹೀಗಾಗಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ಕೂಡ ಮುನ್ನೆಚ್ಚರಿಕೆಯಾಗಿ ಕೂಡ ಹೇಳ್ತಾ ಇದ್ದೀವಿ. ಬೇಗನೆ ಆಗದೆ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ ಈ ಹೋರಾಟವನ್ನು ಪ್ರಬಲವಾಗಿ ಕೈಗೆತ್ತಿಕೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟದ ಕುರಿತು ಇಳಕಲ್ ತಾಲೂಕಿನ ಅಧ್ಯಕ್ಷರಂತ ಮಹದೇಶ್ವರ ಅವರು ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಒಬ್ಬದ್ದು ನಾಲಿಗೆ ರುಚಿಗೆಗೋಸ್ಕರ ಬಡ್ಡೇರಿ ಮಾಡಿರೋದು ಅಥವಾ ಪ್ರಭಾವಿ ವ್ಯಕ್ತಿಗಳೇ ತಮ್ಮ ಅವರಲ್ಲಿ ಏನು ಪ್ರಭಾವಿತರಾಗಿ ಅವ್ರಿಗೆ ಕೊಟ್ಟರೆ ಅನ್ನೋದು ಗೊತ್ತಾಗಬಹುದು. ಉದ್ಯಾನವನ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ನಾವು? ಆ ಜಾಗೆಯಲ್ಲಿ ಆ ಲೇಔಟಲ್ಲಿ ಒಂದು ಒಳ್ಳೆಯ ವಾತಾವರಣ ಬರಲಿ ಅಂತ, ಬೆಳಿಗ್ಗೆ ಅಥವಾ ಸಾಯಂಕಾಲ ಮಕ್ಕಳು ಆಟ ಆಡಲಿ, ವಯಸ್ಸಾದ ವೃದ್ಧರು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ. ಆದರೆ ಅಭಿನಗರದ ಪಟ್ಟಣ ಪಂಚಾಯತಿ ಅವ್ರು ಏನು ಮಾಡಿದ್ದಾರೆ? ನುಂಗಿ ಎಲ್ಲ ನೀರು ಕುಡಿದಿದ್ದಾರೆ. ಮಾನವೀಯತೆ ಇದೆಯಾ? ಮನುಷ್ಯತ್ವ ಇದೆಯಾ ನಿಮಗೆ? ಅಥವಾ ಮನುಷ್ಯರೇ ಅಲ್ವಾ ನೀವು? ಇದೆಲ್ಲ ನೋಡಿದ್ರಪ್ಪ ಅಂದ್ರೆ ಕೂಡ ಇವ್ರ ಹತ್ರ ಮನುಷ್ಯತ್ವ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಇವ್ರ ಹತ್ರ ಮನುಷ್ಯತ್ವ ಇಲ್ಲ. ಕೇವಲ ಇವರಿಗೆ ಪಟ್ಟಣ ಪಂಚಾಯತಿ ಅವರಿಗೆ ರೊಕ್ಕ ಹಚ್ಚಬೇಕು, ಹಣ ಹಚ್ಚಬೇಕು. ಒಂದು ಊರು ಅಭಿವೃದ್ಧಿ ಇಲ್ಲ, ಒಂದು ಸ್ವಚ್ಛತಾ ಇಲ್ಲ. ಸ್ವಚ್ಛತಾ ಬಗ್ಗೆ ಅಂದ್ರೆ ಎರಡು ಕಾಳು ಮಾತಾಡೋಂಗಿಲ್ಲ. ಎಲ್ಲಿ ಹೊಡೆದು ಧೂಳ, ಎಲ್ಲಿ ಹೊಡೆದು ಕಸಾಯಿತನ. ಏನಾದರೂ ನಿಮ್ಮಲ್ಲಿ ಜವಾಬ್ದಾರಿ ಅನ್ನೋದಕ್ಕೆ ಜವಾಬ್ದಾರಿ ಇಲ್ಲಾರ್ದಂತಹ ಒಂದು ಪಟ್ಟಣ ಪಂಚಾಯತಿಗೆ ಇವತ್ತು ಅಮೀನ್ಗಡ ಜನರಿಗೆ ಏನಾಗುತ್ತೆ ಒಂದು ಧಿಕ್ಕಾರಕ್ಕೆ ಹೋಗ್ಬೇಕಾಗಿತ್ತು. ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಅಮೀನ್ಗಡ ಪಟ್ಟಣದ ಜನತೆಗೆ ಒಂದು ಕೆರೆ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಸ್ವಚ್ಛತಾ ಬಗ್ಗೆ ನಿಮ್ಮ ಕಾಳಜಿ ಬಗ್ಗೆ ಏನಾದರೂ ಕಡಿಮೆ ಅನಿಸಿದರೆ ಪಟ್ಟಣ ಪಂಚಾಯತಿಗೆ ಮುಲಾಜಿಲ್ಲಾರ್ದು ಹೋಗಿ ಆ ಪಟ್ಟಣ ಪಂಚಾಯತಿ ಅಧಿಕಾರಿ ಎದಿ ಮೇಲೆ ಹೆಂಗೆ ಹಿಡಿದು ಕೇಳ್ರಿ. ಯಾಕಂತಂದ್ರೆ ಇದು ನಮ್ಮ ಹಕ್ಕು. ನಾವು ತುಂಬುವಂಥ ತೆರಿಗೆಯಲ್ಲಿ ಇಡೀ ಊರು ಎಲ್ಲ ಉದ್ಧಾರ ಆಗ್ತೈತಿ. ನೀವು ತುಂಬಲಿಕ್ಕಪ್ಪ ಅಂದ್ರೆ ನೀವು ಯಾರು ತುಂಬಲಿಕ್ಕಪ್ಪ ಅಂದ್ರೆ ಇದು ಎಲ್ಲೂ ಉದ್ಧಾರ ಆಗಂಗಿಲ್ಲ. ಇವ್ರು ಎಷ್ಟೊತ್ತಿದ್ರು ತಮ್ಮ ಕಿಶೆಗೆ ರೊಕ್ಕ ಇಸ್ಕೊಂತಾರ, ರೈಟ್ ಕೇಳ್ಬಿಡ್ತಾರೆ. ಇವತ್ತು ನಾವು ಇವತ್ತು ಕಾರಣ ಅದೇ ಆಗಿರೋದು. ಉದ್ಯಾನವನ ಇಲ್ಲಾರ್ದ ಕಾರಣ ಅದೇ. ಇವತ್ತು ಎಲ್ಲ ಅವರು ಪ್ರಭಾವಿ ವ್ಯಕ್ತಿಗಳಿಗೆಲ್ಲ ಮಾರ್ಕೊಂಡು ತಾವು ಜೋಬಿಗೆ ರೊಕ್ಕ ಇಸ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಅಂಕಿ ಸಂಖ್ಯೆ ಪ್ರಕಾರ ನೋಡಿದ್ರೆ 19ರಿಂದ